ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಹತ್ರ ಪ್ರಸಾದನ ಕೇಳಬೇಕು ಅಥವಾ ರಾಯರು ಹತ್ರ ಪ್ರಶ್ನೆನೇ ಇಡಬೇಕು. ನಮಗೆ ತುಂಬಾ ಗೊಂದಲ ಇದೆ. ಒಂದು ಸಮಸ್ಯೆ ನಮ್ಮ ಲೈಫಲ್ಲಿ ಕಾಡ್ತಾ ಇದೆ, ಬಟ್ ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು, ಇದಕ್ಕೆ ತುಂಬಾ ಮನಸ್ಸು ಗೊಂದಲದಲ್ಲಿದೆ. ಯಾವ ಕಡೆಗೆ ಹೋಗಬೇಕು, ಎರಡು ದಾರಿ ಕಣ್ಮುಂದೆ ಕಾಣ್ತಾ ಇದೆ, ಬಟ್ ನಮಗೆ ಯಾವ ದಾರಿಲಿ ಹೋಗಬೇಕು ಅನ್ನೋದು ಮಾತ್ರ ಕಾಣಿಸ್ತಾ ಇಲ್ಲ. ತುಂಬಾ ಕನ್ಫ್ಯೂಷನಲ್ಲಿ ಇದ್ದೀವಿ ಅನ್ನೋರಿಗೆ ಈ ವಿಡಿಯೋ ತುಂಬಾ ಬೆಸ್ಟ್ ಅಂತಲೇ ನಾನು ಹೇಳ್ಬೋದು. ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚೀಟಿ ಮೂಲಕ ನೀವು ರಾಯರು ಮುಂದೆ ಪ್ರಶ್ನೆನ ಕೇಳ್ಬೋದು. ನಿಮ್ಗೆ ಯಾವ್ದಾದ್ರು ಒಂದು ಸಮಸ್ಯೆಗೆ ಗೊಂದಲದಲ್ಲಿದ್ದರೆ ಅದಕ್ಕೆ ನೀವು ಚೀಟಿ ಮೂಲಕ ರಾಯರು ಹತ್ರ ಪ್ರಶ್ನೆನ ಕೇಳ್ಬೋದು. ಹೌದಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಅಂತ ನಾನು ವ್ಲಾಗ್ನ ಮಾಡಿ ಹಾಕಿದ್ದೀನಿ ನಾನು ಆಲ್ರೆಡಿ. ಇನ್ನು ಯಾರೆಲ್ಲ ನೋಡಿಲ್ಲ ಚಾನಲಲ್ಲಿ ಹೋಗಿ ನೋಡ್ಬೋದು, ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ನೀವು ಚೀಟಿ ಬಿಟ್ಟು ನೀವು ಇನ್ನು ಯಾವುದ್ರ ಮೂಲಕ, ಯಾವ ವಿಧಾನದ ಮೂಲಕ ನೀವು ರಾಯರಲ್ಲಿ ಪ್ರಶ್ನೆನ ಕೇಳ್ಬೋದು. ಅಂದರೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಗೊಂದಲದಲ್ಲಿದ್ದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೊಂದು ಜಾಬ್ನ ಸರ್ಚ್ ಮಾಡ್ತಾ ಇರ್ತೀರಾ, ಬಟ್ ಒಂದು ಜಾಬ್ನ ಮಾಡ್ತಾ ಇರ್ತೀರಾ ಆಲ್ರೆಡಿ, ಬೇರೆ ಜಾಬ್ನ ಸರ್ಚ್ ಮಾಡೋದಕ್ಕಿಂತ ಮುಂಚೆ ನೀವು ರಾಯರಲ್ಲಿ ಪ್ರಶ್ನೆನ ಕೇಳ್ಬೋದು. ಇವಾಗ ಮಾಡ್ತಾ ಇರೋಂಥ ಜಾಬಲ್ಲೇ ಕಂಟಿನ್ಯೂಟಿ ಮಾಡಬೇಕಾ ಅಥವಾ ಮುಂದೆ ಈ ಥರ ಜಾಬ್ನ ನಾನು ನೋಡಬೇಕು ಅಂದ್ಕೊಂಡಿದ್ದೀನಿ, ಆ ಜಾಬ್ಗೆ ನಾನು ಪ್ರಯತ್ನ ಪಡ್ಬೋದಾ ಅಂತ ನೀವು ಕೇಳ್ತಿರಲ್ವ, ಅದನ್ನೇ ಒಂದು ವಿಷಯ ಮಾತ್ರನೇ ನೀವು ರಾಯರಲ್ಲಿ ಪ್ರಶ್ನೆನ ಕೇಳೋಕ್ಕಾಗೋದು. ಒಂದು ಸರಿನೇ ನೀವು 2-3 ಪ್ರಶ್ನೆಗೆ 2-3 ವಿಚಾರಕ್ಕೆ ನೀವು ಉತ್ತರನ ಕೇಳೋದು ತಪ್ಪಾಗುತ್ತೆ. ಮತ್ತು ಅದರಿಂದ ಯಾವುದೇ ರೀತಿ ಫಲನೂ ಸಿಗಲ್ಲ. ನಿಮಗೂ ತುಂಬಾ ಕಸಿಬಿಸಿ ಅನಿಸುತ್ತೆ. ಫಸ್ಟ್ ಬಂದಿದ್ದು ಈ ಥರ ಇತ್ತು, ಸೆಕೆಂಡ್ ಈ ಥರ ಇತ್ತು ಅನ್ನೋ ರೀತಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಮತ್ತು ನೀವು ಒಂದು ಪ್ರಶ್ನೆ ಕೇಳಿ ನೀವು ಬಿಡ್ತೀರಲ್ವಾ, ಅದಕ್ಕೆ ಯಾವುದೇ ರೀತಿ ಆನ್ಸರ್ ಬಂದರೂ ಕೂಡ ನೀವು ಅದನ್ನು ಫಾಲೋ ಮಾಡೋಕ್ಕೆ ನಿಮ್ಮ ಮನಸ್ಥಿತಿ ಓಕೆ ಆಗಿದ್ರೆ ಮಾತ್ರನೇ ನೀವು ಈ ಪ್ರಶ್ನೆನ ಕೇಳಬೇಕು. ಆಮೇಲೆ ಅಯ್ಯೋ ನೀವು ಅಂದ್ಕೊಂಡಿರ್ತೀರ ಹೌದು ಅಂತ, ಬಟ್ ಅಲ್ಲಿ ಇಲ್ಲ ಅಂತ ಬಂದ್ಬಿಡುತ್ತೆ ಆನ್ಸರ್. ಅವಾಗ ಹೌದು ಅಂತ ಅಂದ್ಕೊಂಡಿದೆ, ಇದೆಲ್ಲ ನಿಜನಾ, ಸುಮ್ಮನೆ ಇರ್ಬೋದು, ಆ ಥರ ಅನುಮಾನನ ಪಡಬಾರ್ದು. ನೀವು ಒಂದೇ ಮನಸ್ಸಿಂದ ಕೇಳಬೇಕು. ಆನ್ಸರ್ನ ಬಂದಮೇಲೆ ನೀವು ಫಾಲೋನ ಮಾಡಬೇಕು. ಅದು ರಾಯರು ಕಡೆಯಿಂದ ಬರೋದು ಅಂತ ನೀವು ನಂಬಿಕೆ ಇಟ್ಟು ಕೇಳಬೇಕು. ಆವಾಗ ಮಾತ್ರ ನಿಮಗೆ ಒಳ್ಳೆ ರೀತಿಯ ಉತ್ತರ ಸಿಗುವಂಥದ್ದು. ನೀವು ಅಂದ್ಕೊಂಡಿದ್ದ ಉತ್ತರ ಬರಬೇಕು ಅಂತಲ್ಲ, ನಿಮ್ಮ ಲೈಫ್ಗೆ ಯಾವ್ದು ಆಗುತ್ತೋ ಇಲ್ವೋ ಅನ್ನೋದು ರಾಯರು ಕೊಡುವಂಥದ್ದು. ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರು ಉತ್ತರನ ನಾನು ಫಾಲೋ ಮಾಡ್ತೀನಪ್ಪ, ರಾಯರು ಏನಾದರೂ ಕೊಡಲಿ ಅನ್ನೋದಾದರೆ ಮಾತ್ರ ನೀವು ಈ ಪ್ರಶ್ನೆನ ಕೇಳ್ಬೋದು. ಚೀಟಿ ಮೂಲಕ ಆದರೂ ಕೇಳಿ ಅಥವಾ ಚೀಟಿ ಬಿಟ್ಟು ಬೇರೆ ವಿಧಾನಗಳ ಮೂಲಕನೂ ಕೇಳ್ಬೋದು ನಿಮ್ಮ ಮನೆಗಳಲ್ಲೇ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಆ ವಿಧಾನ ತಿಳ್ಕೊಬೋದು. ನೀವು ಈ ವಿಧಾನನ ಮಾಡಬೇಕು ಅಂತ ಅಂದರೆ ನೀವು ಶುದ್ಧವಾಗಿಯೇ ಮಾಡಬೇಕು ಮತ್ತು ಗುರುವಾರ ದಿವಸನೇ ಮಾಡಬೇಕು. ಯಾವ ದಿವಸನೂ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಅರ್ಜೆಂಟ್ ಇಂತು ಇಲ್ಲ, ಗುರುವಾರ ತನಕ ನಮಗೆ ಕಾಯೋಷ್ಟು ಪೇಷನ್ಸು ಇಲ್ಲ, ಆ ಥರ ಸಿಚುವೇಶನ್ ನಮ್ಮ ಲೈಫಲ್ಲಿ ಇಲ್ಲ, ಇವಾಗಲೇ ನಾನು ಆನ್ಸರ್ನ ಕಂಡ್ಕೋಬೇಕು ಅನ್ನೋರಾದರೆ ಯಾವ ಟೈಮಲ್ಲಾದ್ರು ಮಾಡ್ಬೋದು. ಬಟ್ ಮನೇಲಿ ಯಾವುದೇ ರೀತಿ ಸೂತ್ಕ ಆಗಿರ್ಬೋದು, ಪೀರಿಯಡ್ಸ್ ಆಗಿರಬಾರ್ದು, ಅಥವಾ ಮನೇಲಿ ನಾನ್ ವೆಜ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡೋ ದಿವಸ ಕೇಳೋದು ಆ ಥರ ಮಾಡೋಕೆ ಹೋಗಬೇಡಿ. ಮನೇಲಿ ಶುದ್ಧವಾಗಿರಬೇಕು, ನೀವು ಶುದ್ಧರಾಗಿರಬೇಕು. ಮತ್ತು ನೀವು ಕೇಳೋ ದಿವಸ ಮತ್ತು ಹಿಂದಿನ ದಿವಸ 2 ದಿವಸನೂ ಕೂಡ ನಾನ್ ವೆಜ್ನ ತಿನ್ನಬಾರ್ದು. ಇವಾಗ ಗುರುವಾರ ಕೇಳ್ತೀವಿ ಅಂದರೆ ಬುಧವಾರನೇ ನೀವು ನಾನ್ ವೆಜ್ನ ತಿನ್ನಲೂಬಾರ್ದು, ಮನೇಲಿ ಮಾಡಲೂಬಾರ್ದು. ಅಷ್ಟು ಕಟ್ಟುನಿಟ್ಟಾಗಿ ನೀವು ಕೇಳಬೇಕಾಗಿರೋವಂಥದ್ದು. ನೀವು ಬೆಳಗ್ಗೆ ಆದರೂ ನೀವು ಕೇಳ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಕಂಪ್ಲೀಟ್ ಮಾಡಿ ಬೇಕಾದ್ರೆ ನೀವು ಪ್ರಶ್ನೆನ ಇಡ್ಬೋದು. ಸಂಜೆ ಹೊತ್ತು ನೀವು 7 ಗಂಟೆ ಒಳಗಡೆ ಅಂದರೆ 6:30 ಒಳಗಡೆ ನೀವು ಪ್ರಶ್ನೆನ ಕೇಳ್ಬೋದು. ಇನ್ನು ಬೆಳಗ್ಗೆ ನಿಮ್ಮ ಕೈಲಿ ಆದರೆ ಕೇಳ್ಕೊಳ್ಳಿ, ಇಲ್ಲ ನೀವು ಸಂಜೆ ಬಂದವರ ಕೇಳ್ಕೊಳ್ಳಿ. ನಿಮ್ಮ ಟೈಮಿಂಗ್ಸ್ಗೆ ಅನುಗುಣವಾಗಿ ನೀವು ಇದನ್ನ ಮಾಡ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ, ನೀವು ಅದನ್ನ ಫಾಲೋ ಮಾಡಿದ್ರೆ ಮಾತ್ರ. ಪ್ರಶ್ನೆನ ನೀವು ಅವಾಗಲೇ ಹೇಳ್ದಂಗೆ ಮನೆಯಲ್ಲೇ ಮಾಡ್ಬೋದು, ಹೆಣ್ಮಕ್ಳಾದ್ರೂ ಮಾಡ್ಬೋದು ಅಥವಾ ಗಂಡು ಮಕ್ಳಾದ್ರೂ ಮಾಡ್ಬೋದು. ಈ ವಿಧಾನಗಳ ಮೂಲಕ ನೀವು ನಿಮ್ಮ ಲೈಫ್ಗೆ ಒಂದು ಉತ್ತರನ ಕಂಡುಕೊಳ್ಳಬಹುದು. ನೀವು ಹೂ ಇಟ್ಬಿಟ್ಟು ಪ್ರಶ್ನೆ ಕೇಳೋವಂಥ ವಿಧಾನ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಹಳೆಯ ವಿಧಾನ, ಆದರೂ ತುಂಬ ನಂಬಿಕೆ ಇಟ್ಟು ಮಾಡೋವಂಥ ವಿಧಾನನೇ ಅಂತ ಹೇಳ್ಬೋದು. ರಾಯರು ಫೋಟೋಗೆ ಫಸ್ಟು ನೀವು ತುಪ್ಪ ದೀಪಾರು ಹಚ್ಬೋದು ಅಥವಾ ಎಣ್ಣೆ ದೀಪಾರು ಹಚ್ಬಿಟ್ಟು ನೀವು ನಾರ್ಮಲಾಗಿ ಗಣೇಶನ ಪೂಜೆ ಮಾಡಿ, ಆ ನಂತರ ದೀಪನ ಹಚ್ಚಿ ನೀವು ರಾಯರಿಗೆ ಪೂಜೆನ ಮಾಡಿ ನಮಸ್ಕಾರನ ಮಾಡಿ ಆ ನಂತರ ನೀವು ಇದನ್ನ ಶುರು ಮಾಡಬೇಕು. ಮತ್ತು ಇದನ್ನು ಶುರು ಮಾಡುವಾಗ ನಿಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಶಾಂತವಾಗಿರಬೇಕು. ಮತ್ತು ನಿಮ್ಮ ಮನಸ್ಸು ಒಂದೇ ವಿಚಾರಕ್ಕೆ ಮಾತ್ರ ನೀವು ಕೇಳಬೇಕಾಗಿರುವಂಥದ್ದು. ಹಲವಾರು ವಿಚಾರನ ತಲೆಯಲ್ಲಿ ಇಟ್ಕೊಂಡು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮೊದಲಿಗೆ ನೀವು ಡಿಸೈಡ್ ಮಾಡ್ಕೋಬೇಡಿ ನಿಮ್ಮ ಲೈಫ್ಗೆ ಯಾವ್ದು ಇಂಪಾರ್ಟೆಂಟು ಈಗಿನ ಸಿಚುವೇಶನ್ಗೆ, ಅದನ್ನು ಮಾತ್ರ ಕೇಳಿ. ಒಂದೇ ವಿಚಾರ ಒಂದು ಬಾರಿಗೆ. ಮತ್ತೆ ಇವತ್ತು ಕೇಳಿರ್ತೀರ, ಮತ್ತೆ ನೆಕ್ಸ್ಟ್ ಡೇಗೆ ಇನ್ನೊಂದು ಪ್ರಶ್ನೆ ಹೇಳೋಣ ಆ ಥರ ಅನ್ಕೊಳಕ್ಕೆ ಹೋಗ್ಬಿಡಿ. ಇದಕ್ಕೆ ಯಾವ್ದಾದ್ರು ಒಂದು ಹಿಂಟ್ ಸಿಕ್ತು, ದಾರಿ ಸಿಕ್ತು ಅಂತ ಅಂದಮೇಲೆ ನೀವು ಆ ನಂತರಲ್ಲೇ ನೀವು ಬೇರೆ ಸಮಸ್ಯೆನ ಕಂಡುಕೊಳ್ಬೇಕು. ಇವಾಗ ನೀವು ಕೇಳಿರೋಂಥ ವಿಚಾರಕ್ಕೆ ಉತ್ತರ ಸಿಕ್ಕಿ ನಿಮ್ಗೆ ಯಾವುದೇ ರೀತಿ ಅದರಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ನೀವು ಬೇರೆ ವಿಚಾರನ ಕೇಳೋಕ್ಕೆ ಹೋಗಬಾರ್ದು. ಅದರಲ್ಲಿ ಏನಾದ್ರು ಒಂದು ಸ್ವಲ್ಪ 1% ಆದರೂ ನಿಮಗೆ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ ಅನ್ನೋದಾದ್ರೇ ಮಾತ್ರ ಬೇರೆ ವಿಚಾರಕ್ಕೆ ನೀವು ನೆಕ್ಸ್ಟ್ ಬಾರಿ ಅಂದರೆ ಬರವಾರ ಇಲ್ಲ ಒಂದು 15 ಡೇಸ್ ಬಿಟ್ಟು ನೀವು ಮತ್ತೆ ಕೇಳ್ಬೋದು. ಮನೇಲಿ ರಾಯರ ಫೋಟೋ ಅಥವಾ ವಿಗ್ರಹ ಏನೇ ಇದ್ರೂ ಕೂಡ 2 ಬದಿಯಲ್ಲೂ ಕೂಡ ಎಡ ಅಥವಾ ಬಲ 2 ಕಡೆನೂ ಕೂಡ ನೀವು ರಾಯರ ಹತ್ರ ಒಂದೇ ಥರದ ಹೂನ ಇಡಬೇಕು. ಇಲ್ಲ ನೀವು ತುಳಸಿ ದಳ ಇಡ್ತೀರಾ ಇಡಿ, ಇಲ್ಲ ದಾಸವಾಳ ಇಡ್ತೀರಾ ಇಡಿ,
ಇಲ್ಲ ಅಂತಂದರೆ ಸೇವಂತಿಗೆ ಹೂವು ಆದರೂ ಇಡ್ಬೋದು. ನೀವು ಯಾವ ಸಿಗುತ್ತೋ ಅದನ್ನು ಎರಡು ಕಡೆನೂ ಒಂದೇ ಥರ ಹೂವನ್ನ ಇಡಬೇಕು. ನೀವು ಅದು ಎರಡು ಕಡೆನೂ ಕರೆಕ್ಟಾಗಿಯೇ ಇಡಬೇಕು. ಒಂದು ಮುಂದೆ ಒಂದು ಹಿಂದೆ ಆ ಥರ ಎಲ್ಲ ಇಡೋದಕ್ಕೆ ಹೋಗಬೇಡಿ. ಇಲ್ಲಿಗೆ ನೀವು ಪ್ರಾರ್ಥನೆನ ಮಾಡ್ಕೋಬೇಕು, ರಾಯರೇ ನಾನು ಈ ಥರ ಒಂದು ನಿರ್ಧಾರನ ಮಾಡಿದ್ದೀನಿ, ಆ ನಿರ್ಧಾರ ಸರಿಯಾಗಿದ್ದರೆ ಬಲಭಾಗದಿಂದ ನೀವು ಹೂ ಪ್ರಸಾದನ ಕೊಡಿ, ಇಲ್ಲ ಅಂತಂದರೆ ಎಡಭಾಗದಿಂದ ನೀವು ಹೂ ಪ್ರಸಾದನ ಕೊಡ್ಬೋದು ತಂದೆ. ನನ್ನ ಜೀವನಕ್ಕೆ ಏನು ಒಳ್ಳೆಯದು ಕೆಟ್ಟದ್ದು ಅಂತ ನಿಮಗೆ ಗೊತ್ತು ನನಗಿಂತ ಚೆನ್ನಾಗಿ. ನೀವು ಯಾವ ಉತ್ತರ ಕೊಟ್ಟರು ಕೂಡ ನಾನು ಆ ದಾರಿಲಿ ಹೋಗೋದಕ್ಕೆ ಸಿದ್ಧರಿದ್ದೇವೆ ಅಂತ ನೀವು ಕೇಳಿಕೊಂಡು ಕುತ್ಕೊಂಡು ರಾಯರ ಮಂತ್ರನ ಹೇಳ್ತಾ ಇರಿ. ಒಂದು 15ರಿಂದ 20 ನಿಮಿಷ ನೀವು ಬರೀ ಮಂತ್ರನ ಪಠನೆ ಮಾಡ್ತಾಯಿರಿ. ಎಷ್ಟೊಂದು ಜನ ಅಂದರೆ ಹೂ ಪ್ರಸಾದ ಸಿಕ್ಕಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ ತಕ್ಷಣ ರಾಯರು ಪಟ್ಟಂತ ಹೂ ಕೊಟ್ಬಿಡಲ್ಲ. ನೀವು ಸ್ವಲ್ಪ ಕಾಯಬೇಕು, ಅಲ್ಲಿ ಕುತ್ಕೊಂಡು ಕಾಯಬೇಕು. ಅವರು ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾರೆ. ಸುಮ್ಮನೆ ಆತತ್ರ ಹೋಗಿ ಅರ್ಜೆಂಟಲ್ಲಿ ಹೋಗಿ ಇಟ್ಟಿದ್ದೀನಿ ಇವಾಗ ಬಂದ್ಬಿಡುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರಬೇಡಿ. ಇಡೀ ನಿಧಾನಕ್ಕೆ ತಾಳ್ಮೆಯಿಂದ ಕುತ್ಕೊಳ್ಳಿ, ತಾಳ್ಮೆಯಿಂದ ಕೇಳಿ. ನಿಮ್ಮ ಪ್ರಶ್ನೆ ಏನಿರುತ್ತೋ ಅದನ್ನು ನೀವು ಮಂತ್ರನ ಹೇಳ್ತಾ ಇರಿ. ರಾಯರಲ್ಲಿ ಒಂದು ಅರ್ಧವರು ನೀವು ಅಲ್ಲೇ ಕುತ್ಕೊಂಡು ನೋಡಿ. ಹಂಗೂ ಕೊಟ್ಟಿಲ್ವಾ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಕೊಟ್ಟಿಲ್ಲ ಅಂದರೆ ಇವಾಗ ನೀವು ಕೇಳ್ತಾ ಇರೋವಂಥ ಸಮಯ ಒಳ್ಳೆಯದಲ್ಲ. ಅಂದರೆ ನೀನು ಕೇಳ್ತಾ ಇರೋವಂಥ ಪ್ರಶ್ನೆಗೆ ಇವಾಗ ಉತ್ತರ ಕೊಡೋದಕ್ಕೂ ಕಾಲ ಬಂದಿಲ್ಲ ಅನ್ನೋದೇ ಬಿಟ್ಟರೆ ನಿಮ್ಮ ಕೆಲಸ ಆಗೋದೇ ಇಲ್ಲ ಅಂತಲ್ಲ, ಅದಕ್ಕಿಂತ ದುಪ್ಪಟ್ಟು ರಾಯರು ಕೊಡೋದಕ್ಕೆ ಯೋಚನೆ ಮಾಡಿರ್ತಾರೆ ನಿಮ್ಮ ಜೀವನದಲ್ಲಿ. ಇನ್ನು ನೆಕ್ಸ್ಟ್ ವಿಧಾನ ಬಂದುಬಿಟ್ಟು ದೀಪನ ಹಚ್ಬಿಟ್ಟು ರಾಯರ ಮುಂದೆ ನೀವು ಪ್ರಶ್ನೆನ ಕೇಳುವಂಥದ್ದು. ದೀಪ ಹಚ್ಚಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಅಂದರೆ ಇದನ್ನು ಮಾಡಬೇಕಾದ್ರೆ ತುಪ್ಪದ ದೀಪನೇ ಹಚ್ಚಬೇಕು. ಅಂದರೆ ಮಣ್ಣಿನ ದೀಪಗಳು ಬೇಕು. ನಾರ್ಮಲ್ ತಾಮ್ರ ಹಿತ್ತಾಳೆ ದೀಪನೂ ನಡೆಯುತ್ತೆ, ಬಟ್ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಆಲ್ರೆಡಿ ಎಲ್ಲರೂ ಮನೇಲಿ ಇಟ್ಟಿರ್ತೀವಿ ದೀಪಾವಳಿ ಟೈಮಲ್ಲಿ ಬಾಗ್ಲ ಹತ್ರ ಎಲ್ಲ ಅರಣಿಸೋದಿಕ್ಕೆ ಅಂತ ಅಂದ್ಬಿಟ್ಟು ಆ ದೀಪನೇ ನೀವು ಶುದ್ಧನ ಮಾಡಿಬಿಟ್ಟು ತುಪ್ಪದ ಬತ್ತಿನ ಹಾಕ್ಬಿಟ್ಟು ತುಪ್ಪದಿಂದಲೇ ನೀವು ಹಚ್ಚಬೇಕು. ತುಪ್ಪದ ಬತ್ತಿಯಿಂದನೇ ಹಚ್ಚಿ ನೀವು ದೀಪದ ವಿಧಾನನ ಅನುಸರಿಸ್ತೀವಿ ಅಂದರೆ ಹಚ್ಚಬೇಕಾಗುತ್ತೆ. ಅದರಿಂದಾಗಿ ನಿಮ್ಮ ಸಮಸ್ಯೆನ ಹೇಳ್ಕೊಂಡು ಪ್ರಾರ್ಥನೆನ ಮಾಡಿಕೊಂಡು ರಾಯರ ಮಂತ್ರನ ಹೇಳ್ಕೊಳ್ಳಿ. ರಾಯರ ಮಂತ್ರನ ಹೇಳಿದಾದ್ಮೇಲೆ ನೀವು ಅಬ್ಸರ್ವ್ನ ಮಾಡಬೇಕು. ದೀಪ ಯಾವ ರೀತಿ ಉರಿತಾ ಇದೆ, ತುಂಬ ಪ್ರಕಾಶಮಾನವಾಗಿ ಒಂಥರ ಯಾವುದೋ ಒಂದು ಜ್ವಾಲಾಮುಖಿ ಅನ್ನೋ ರೀತಿ, ಏನೋ ಒಂದು ಗೊತ್ತಿಲ್ಲ, ಯಾವುದೋ ಒಂದು ಒಳ್ಳೆ ಬೆಳಕು ಕಾಣಿಸ್ತಾ ಇದೆ, ಇಲ್ಲ ನೀವು ದೀಪ ಅಣಿಸಿರೋ ದೀಪ ರಾಯರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನೋ ರೀತಿ ನಿಮಗೆ ಫೀಲಿಂಗ್ಸ್ ಆದರೆ, ಅನುಭವ ಆದರೆ ಅಲ್ಲಿಗೆ ನಿಮ್ಮ ಕೆಲಸ ಆಗುತ್ತೆ ಅಂತಲೇ ಅರ್ಥ. ಇನ್ನು ದೀಪ ನಾರ್ಮಲಾಗಿ ಉರಿತಿದೆ, ನೀವು ಹಚ್ಚಿ ರೀತಿಯೇ ಇದೆ, ಅಥವಾ ಒಂದು ಅಕಸ್ಮಾತ್ ಏನಾದ್ರು ನಂದು ಹೋಗ್ಬಿಡ್ತು ದೀಪ ಆರೋಗ್ಬಿಡ್ತು, ಆ ಥರ ಏನಾದ್ರು ಆದರೆ ಅಲ್ಲಿಗೆ ನಿಮ್ಮ ಕೆಲಸ ಸಾಧ್ಯ ಇಲ್ಲ ಅಂತಲೇ ಅರ್ಥ ಆಗುತ್ತೆ. ಇನ್ನು ಸಂಕಲ್ಪ ಸೇವೆಯ ವಿಧಾನ ಮತ್ತು ಕನಸಿನ ಮೂಲಕ ನಿಮಗೆ ಸೂಚನೆ ಕೊಡುವಂಥದ್ದು. ಇದು ಸ್ವಲ್ಪ ನಿಧಾನ ಆದರೂ ಕೂಡ ಸರಿಯಾದ ದಾರಿನ ರಾಯರು ಕೊಟ್ಬಿಡ್ತಾರೆ. ನೀವೇನಾದ್ರು ಒಂದು ಸಂಕಲ್ಪನ ಮಾಡಿಕೊಂಡು 3 ವಾರ 5 ವಾರ 7 ವಾರ ಗುರುವಾರಗಳ ಕಾಲ ನಾನು ವ್ರತನ ಮಾಡ್ತೀನಪ್ಪ, ನನ್ನ ಸಮಸ್ಯೆ ಈ ಥರ ಇದೆ ನನ್ನ ಜೀವನದಲ್ಲಿ, ನೀವು ಇದಕ್ಕೊಂದು ದಾರಿನ ತೋರಿಸ್ಬೇಕು ಅಂತ ನೀವೇನಾದ್ರು ವ್ರತ ಮಾಡಿದ್ರಿ ಅಂದರೆ ಇದು ಸ್ವಲ್ಪ ಟೈಮ್ ಹಿಡಿದ್ರೂ ಕೂಡ ನಿಮಗೆ ಒಂದು ಅಂದರೆ ಒಂದು ದಾರಿನ ರಾಯರು ನಿಮ್ಮ ವ್ರತ ಮುಗಿಯೋಷ್ಟರಲ್ಲಿ ಕೊಟ್ಬಿಡ್ತಾರೆ. ಇದಂತೂ 100% ನಿಜ ಅಂತಲೇ ನಾನು ಹೇಳ್ಬೋದು. ನೀವು ಅಷ್ಟೇ ಕ್ರಮಬದ್ಧವಾಗಿ ನೀವು ಎಷ್ಟು ವಾರಗಳು ಅಂದ್ಕೊಂಡಿರ್ತೀರ ಅಷ್ಟು ವಾರಗಳು ನೀವು ಮಾಡಿ ಮುಗಿಸ್ ನೋಡಿ, ಅಷ್ಟರಲ್ಲಿ ನಿಮ್ಗೊಂದು ಉತ್ತರ ಸಿಗುತ್ತೆ. ನಿಮ್ಮ ಮನಸ್ಸು ಎಷ್ಟು ನಿರಾಳವಾಗುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಮನ್ನೇ ರಾಯರು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಮೊದಲಿಗೆ ನೀವು ಯಾವಾಗ ಸಂಕಲ್ಪ ಸೇವೆ ವ್ರತ ಮಾಡ್ತಾ ಇರ್ತೀರೋ ಅಂಥ ಟೈಮಲ್ಲಿ ರಾಯರು ಹೆಚ್ಚಾಗಿ ಕನಸಿನ ಮೂಲಕ ಕಾಣಿಸ್ಕೊಳ್ತಾರೆ. ಅವಾಗಂತೂ ತುಂಬಾ ಅವಕಾಶಗಳಿದೆ ಅಂತಲೇ ಹೇಳ್ಬೋದು. ರಾಯರು ನಿಮ್ಮ ಕನಸಲ್ಲಿ ಬಂದು ದರ್ಶನ ಕೊಡೋವಂಥದ್ದು ಎಷ್ಟೊಂದು ಜನಕ್ಕೆ 1.25% ಜನಕ್ಕೆ ಕೊಟ್ಟಿರ್ತಾರೆ. ನನ್ನ ಪ್ರಕಾರ ಕೊಡದೇನೆ ಅಂತಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕನಸಿನ ಮೂಲಕ ಕೊಡದೆ ಆದರೆ ಇನ್ಯಾವುದ್ರ ಬೇರೆ ಮೂಲಕ ಆದರೂ ನಿಮಗೆ ಸೂಚನೆನ ಕೊಡ್ತಾರೆ ನಿಮ್ಮ ವ್ರತ ಕಂಪ್ಲೀಟ್ ಆಗೋಷ್ಟರಲ್ಲಿ. ಹಂತಗಳ ಮೂಲಕ ನೀವು ಪ್ರಶ್ನೆನ ಕೇಳ್ಬೋದು, ಉತ್ತರನ ಕಂಡ್ಕೋಬೋದು. ಯಾವ ಥರ ಅಂದರೆ ಭಗವದ್ಗೀತೆ ಇಲ್ಲಾಂದರೆ ಗುರುಚರಿತ್ರೆ ಬುಕ್ಸ್ ಇದೆಯಲ್ವಾ, ನಿಮ್ಮ ಹತ್ರ ಯಾವುದೇ ಇರಲಿ, ರಾಯರು ಗುರುಚರಿತ್ರೆ ಮತ್ತು ಭಗವದ್ಗೀತೆ ಯಾವುದೇ ಬುಕ್ ಇದ್ರೂ ಕೂಡ ಅದನ್ನು ಮೊದಲಿಗೆ ನೀವು ರಾಯರು ಮುಂದೆ ಇಟ್ಟು ಪೂಜೆನ ಮಾಡಿಬಿಟ್ಟು ನಮಸ್ಕಾರನ ಮಾಡಿ ಆ ನಂತರ ಪ್ರಾರ್ಥನೆನ ಮಾಡಿಕೊಂಡು ಆ ಬುಕ್ನ ಕೈಲಿ ಎತ್ಕೋಬೇಕು. ನೀವು ರಾಯರಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ನೀವು ಬುಕ್ನ ಓಪನ್ ಮಾಡಬೇಕು. ರಾಯರು ಮಂತ್ರನ ಹೇಳ್ಕೊತಾ ಬುಕ್ಕು ಯಾವ ಪುಟನ ತೆಗಿತೀರೋ ಅಲ್ಲಿ ನೀವು ಯಾವ ಸಾಲನ್ನ ಮೊದಲನೇದಾಗಿ ಓದ್ತಿರೋ ಅದೇ ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿ ಸಿಗುವಂಥದ್ದು. ಇನ್ನು ಮಂತ್ರಾಕ್ಷತೆಯ ಪದ್ಧತಿ, ಇದನ್ನ ನೀವು ಮಾಡಬೇಕಾದ್ರೆ ಮಂತ್ರಾಕ್ಷತೆನ ಮನೇಲೆ ರೆಡಿ ಮಾಡ್ಕೋಬೇಕು. ನೀವು ನಿಮ್ಮ ಮನೇಲಿ ಏನಾದರೂ ಮಠದಲ್ಲಿ ಕೊಟ್ಟಿರೋಂಥ ಮಂತ್ರಾಕ್ಷತೆ ಇತ್ತು ಅಂದರೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮೊದಲಿಗೆ ರಾಯರು ಹತ್ರ ಇಟ್ಬಿಟ್ಟು ನೀವು ಮಾಡಿರೋಂಥ ಮಂತ್ರಾಕ್ಷತೆ ಮಾಡಬೇಕಾದ್ರೂ ತುಂಬ ಶುದ್ಧತೆಯಿಂದನೇ ಮಾಡಬೇಕು. ನೀವು ಮಂತ್ರಾಕ್ಷತೆನ ರಾಯರ ಮುಂದೆ ಇಟ್ಟು ಪೂಜೆನ ಮಾಡಿ ಆ ನಂತರ ಈ ಪದ್ಧತಿನ ನೀವು ಫಾಲೋ ಮಾಡಬೇಕಾಗಿರೋದು. ಒಂದು ಶುದ್ಧವಾಗಿರುವಂಥ ತಟ್ಟೆಗೆ ನೀವು ಅದನ್ನು ಹಾಕೋಬೇಕು. ಮಂತ್ರಾಕ್ಷತೆನ ತಟ್ಟೆಯಲ್ಲಿ ಹಾಕೊಂಡಿದ್ದಾದ್ಮೇಲೆ ರಾಯರಲ್ಲಿ ಪ್ರಾರ್ಥನೆನ ಮಾಡ್ಕೋಬೇಕು. ನನ್ನ ಪ್ರಶ್ನೆ ಈ ಥರ ಇದೆ, ನನ್ನ ನಿರ್ಧಾರ ಕರೆಕ್ಟಾಗಿದ್ದರೆ ಸಮ ಸಂಖ್ಯೆಯಲ್ಲಿ ಬರಲಿ, ಇಲ್ಲಾಂದರೆ ಬೆಸ ಸಂಖ್ಯೆಯಲ್ಲಿ ಬರಲಿ ಅಂತ ನೀವು ಮೊದಲೇನೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾವ ರೀತಿ ನೀವು ಕೇಳಬೇಕು, ಪ್ರಶ್ನೆ ಕೇಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಫಲ ಸಿಗೋದು ಬಿಡೋದು ನೀವು ಯಾವ ರೀತಿ ಬೇಡ್ಕೋತೀರಾ, ಯಾವ ರೀತಿ ಕೇಳ್ಕೋತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುವಂಥದ್ದು. ನೀವು ಆ ತಟ್ಟೆಲಿ ಒಂದು ಇಡೀ ಅಕ್ಷತೆನ ಎತ್ಕೊಂಡು ನೀವು ಒಂದು ಸೈಡ್ಗೆ ಹಾಕ್ಕೊಂಡು ಅದನ್ನ ಕೌಂಟ್ ಮಾಡಬೇಕು. ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರಿ, ನಾನೊಂದು ಮಂತ್ರಾಕ್ಷತೆದು ವಿಡಿಯೋ ಮಾಡಿದೆ, ಅದರಲ್ಲಿನೂ ಕೂಡ ತುಂಬ ಚಿಕ್ಕ ಅಕ್ಕಿನೂ ಕೂಡ ಎಣಿಸ್ಬೇಕಾ ಅಂತ ಹಾಕಿದ್ರಿ. ಹೌದು, ಅಲ್ಲಿ ಚಿಕ್ಕ ಪುಟ್ಟು ಕಾಳುಗಳಿದ್ರು
ಬಂದರೂ ಕೂಡ ಅದನ್ನು ಕೌಂಟ್ ಮಾಡಿಕೊಂಡೇ ಹೋಗಬೇಕು. ನೀವು ಚಿಕ್ಕದಲ್ವಾ ಅಂತ ಅದನ್ನು ನೆಗ್ಲೆಕ್ಟ್ನ ಮಾಡಬೇಡಿ. ದೊಡ್ಡ ಕಾಳಿಂದ ಪುಟಾಣಿ ಕಾಳವರೆಗೂ ನೀವು ಅದನ್ನ ಕೌಂಟ್ ಮಾಡಿ ಸಮ ಸಂಖ್ಯೆಯಲ್ಲಿ ಬಂದಿದೆಯಾ ಬೆಸ ಸಂಖ್ಯೆಯಲ್ಲಿ ಬಂದಿದೆಯಾ ಅಂತ ನೀವು ನೋಡಿಕೊಂಡು ನಿಮ್ಮ ಉತ್ತರನ ನೀವು ಕಂಡುಕೊಳ್ಬೇಕಾಗುತ್ತೆ. ಇವೆಲ್ಲ ವಿಧಾನ ನೀವು ಮಾಡಬೇಕಾದ್ರೆ ಮೊದಲಿಗೆ ಬೇಕಾಗಿರೋವಂಥದ್ದು ಅಚಲವಾದ ನಂಬಿಕೆ ಇರಬೇಕು. ನಿಮ್ಮ ಲೈಫಲ್ಲಿ ಏನಾದರೂ ತಡ್ಕೊಳಕ್ಕಾಗದೇ ಇರೋಷ್ಟು ಕನ್ಫ್ಯೂಷನ್ ಇದೆ, ತುಂಬ ಗೊಂದಲದಲ್ಲಿ ಒದ್ದಾಡ್ತಾ ಇದ್ದೀರಾ ಅಂದರೆ ರಾಯರ ಮೇಲೆ ಭಾರನ ಹಾಕಿ ಇಲ್ಲಿರೋವಂಥ ಯಾವುದಾದ್ರೂ ಒಂದು ವಿಧಾನನ ನೀವು ಮನಸ್ಫೂರ್ತಿಯಾಗಿ ಒಪ್ಕೊಂಡು ಅನುಸರಿಸಿ, ಅಲ್ಲಿ ರಾಯರ ಹತ್ರ ಏನೇ ಉತ್ತರ ಬಂದರೂ ಕೂಡ ಸ್ವೀಕರಿಸಿ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೆಯದಾಗಿರೋವಂಥ ಸುದ್ದಿ ನಿಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿರೋವಂಥದ್ದು. ನೀವು ಅನುಮಾನ ಪಟ್ರಿ ಈ ವಿಧಾನ ಸಾಧ್ಯನಾ, ಇಲ್ಲ ರಾಯರು ನಾನು ಕೇಳಿದ ತಕ್ಷಣ ಈ ವಿಧಾನದಲ್ಲಿ ರಾಯರು ಕೊಟ್ಬಿಡ್ತಾನೆ ನನಗೆ ಉತ್ತರ ಅಂತ ನೀವು ಅನುಮಾನದಲ್ಲಿ ಏನಾದ್ರು ಮಾಡೋಕ್ಕೆ ಹೋದರೆ ಅಲ್ಲಿಗೆ ಆ ಕೆಲಸ ಸಾಧ್ಯನೇ ಇಲ್ಲ. ಅಲ್ಲಿಗೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಮನಸ್ಸಲ್ಲಿ ಒಂದೇ ಮನಸ್ಸಿಟ್ಕೊಂಡು ಇಲ್ಲ ಆಗುತ್ತೆ, ಇದರಿಂದ ಏನೋ ಒಂದು ನನಗೆ ಸಿಗುತ್ತೆ ಅನ್ನೋ ಅಂತ ನೀವು ಒಂದು ಉದ್ದೇಶನ ಇಟ್ಕೊಂಡು ರಾಯರಲ್ಲಿ ನಂಬಿಕೆನ ಇಟ್ಟು ನೀವು ಈ ವಿಧಾನದಲ್ಲಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿಕೊಂಡು ನೀವು ಆನ್ಸರ್ನ ಕಂಡುಕೊಳ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.